ಪೂಜ್ಯರ ಸೇವೆಕ್ಕಾಗಿ ಪೂಜ್ಯರ ಒಂದು ಏನೋ ಈ ಬೆಳಗಿನ ಜಾವ ಪತ್ರಿ ಹೂವ ಪುಷ್ಪ ನಮ್ಮೆಲ್ಲ ನಾವು ತಂಡು ಹೂವ ಬೇಕು ಅಂದಾಗ ತಕ್ಷಣನೇ ಹೂವ ತಗೊಂಡ್ ಬರೋದು, ಊದ ಅಂದಾಗ ಊದ ತಗೊಂಡ್ ಬರೋದು. ಇದೇ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿ ಏನ್ ಕಲಿಸ್ತದೆ ಅಂದ್ರೆ, ನಾನು ಪೂಜ್ಯರಿಗೆ ನಾನು ಕಾಣಿಕ ಕೊಟ್ಟಿಲ್ಲ, ಧರ್ಮಕ್ಕಾಗಿ ನಾನು ಕಾಣಿಕೆ ಕೊಡ್ಲಿಲ್ಲ ಅಂದ್ರೆ ಕಾಣಿಕ ಬೇಡ್ತಾ ಇಲ್ಲ ಭಗವಂತ. ಸೇವಾ ಆದ್ರೂ ಮಾಡಿರುವ ಸೇವೆ ಮಾಡಬೇಕಲ್ಲ, ಸೇವಾ ಮಾಡಿದ್ರೆ ಭಗವಂತನಿಗೆ ಸಮರ್ಪಣೆ ಆಗ್ತದೆ. ಹಾಗಾಗಿ ಸುಮ್ಮನೆ ಉದಾಹರಣೆ ಹೇಳ್ತೇನೆ, ಕೂತ ಟೈಮ್ ಪಾಸ್ ಮಾಡಕತ್ತಿದ್ದಾರೆ. ಅವ್ರು ಮಹಾದೇವನ ಗುಡಿಗೆ ಬಂದಿಲ್ಲ, ಧರ್ಮಕ್ಕಾಗಿ ಸೇವೆ ಮಾಡಿಲ್ಲ, ಗುರುಗಳ ಆಚರಣೆ ಕೇಳಲಿಲ್ಲ, ಸಂಗೀತವನ್ನ ಕೇಳಲಿಲ್ಲ. ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಮನ್ಯಾಗ ಊಟ ಮಾಡೋದು ಕಟ್ಟಿ ಕಂಪ್ನಿ ಇರ್ತಾವ ನೋಡಿ, ನಿಮ್ ಕಡೆ ಅದಾವ ಇಲ್ಲೋ, ನಮ್ಮ ಕಡೆ ಭಾಳ ಅದಾವ್ರಿ. ಈ ಮನ್ಯಾಗ ಊಟ ಮಾಡಿ ಕಟ್ಟಿ ಮೇಲೆ ಕುಂತ ಟೈಮ್ ಪಾಸ್ ಮಾಡೋದು. ಏನು ಮನೆಗೆ ಏನು ಮಾಡಿರಂಗಿಲ್ಲ ಏನ್ರಿ, ಈ ಕಡೆಯಿಂದ ತೆಗೆ ಆ ಕಡೆ ತೆಗೆದಿಟ್ಟಿರಂಗಿಲ್ಲ. ಆದ್ರೆ ಹೆಂಗಾದ್ರು ಮಾಡಿ ಟೈಮ್ ಪಾಸ್ ಮಾಡೋದು, ದೊಡ್ಡ ದೊಡ್ಡ ಮಾತಾಡೋದು. ಹೀಗಾಗಿ ಪಾಪ ಹುಡುಗನಂತ ಏನ ಮುತ್ತೆ ಬಹಳ ದೊಡ್ಡ ದಾಖಲೆ ಮಾಡ್ಯಾನ ಅಂದವ. ಅವ್ರ ಮುತ್ತೆ ಏನೋ ದಾಖಲೆ ಮಾಡಿದ್ದಿಲ್ರಿ, ಆದ್ರೆ ಅವ ಅಂತ ನಮ್ಮ ಮುತ್ತೆ ಬಹಳ ದೊಡ್ಡ ದಾಖಲೆ ಮಾಡ್ಯಾನ. ಇವ್ರ ಮುಗೋರು ಕೇಳಿದ್ರು, ಏನ್ ದಾಖಲೆ ಮಾಡ್ಯಾನಪ್ಪ? ನಮ್ಮ ಮುತ್ತೆ ಮುಂಜಾನೆ ಬಾಯ್ದಾಗ ಬಿತ್ತ ಅಂದ್ರೆ ಈ ದೊಡ್ಡಕ ಸಂಜಿಗೆ ತೇಲ್ತಾನ ಅಂದವ. ತೇಲಕ್ ಸಾಧ್ಯ ಅದ ರೀ? ವಯಸ್ಸಾಗಿರುವಂತ ಒಂದು ತಾಸು ಈಜು ಹೊಡಿಬೇಕಂದ್ರೆ ಆಯಾಸ ಆಗ್ತದ ಅಂದ್ರೆ ದಡಿವಾಗ್ತದ. ಈಗ ಹಾಗೆ ಆ ಹುಡುಗಂತಾನ ನಮ್ಮ ಮುತ್ತೆ ಬಹಳ ದೊಡ್ಡ ದಾಖಲೆ ಮಾಡ್ಯಾನ. ಏನು ಅಂದ್ರೆ ಮುಂಜಾನೆ ಬಾಯ್ದಾಗ ಬಿತ್ತ ಅಂದ್ರೆ ಸಂಜಿಗೆ ತೇಲ್ತಾನ ಅಂದ. ಮತ್ತೆ ಇನ್ನೊಬ್ಬ ವ್ಯಕ್ತಿ ಅಂದ, ಇವ್ರಿಗಿಂತ ಹೆಚ್ಚಿಗೆ ಹೇಳ್ಬೇಕಲ್ರಿ, ಇವ್ರಿಗಿಂತ ಹೆಚ್ಚಿಗೆ ಹೇಳಿದ್ರೆ ಭೇಷ್ ಅಂತ ನಾವು. ಹಿಂಗಾಗಿ ಇವ್ರು ಏನೂ ಮಾಡಿಲ್ಲ. ಎರಡನೇ ವ್ಯಕ್ತಿ ಅನ್ನಂತ, ನಿಮ್ಮ ಮುತ್ತೆ ಏನು ದೊಡ್ಡ ದಾಖಲೆ ಮಾಡ್ಯಾನು? ನಿಮ್ಮ ಮುತ್ತೇನಿಗಿಂತ ನಮ್ಮ ಮುತ್ತೆ ಡಬಲ್ ದಾಖಲೆ ಮಾಡ್ಯಾನ ಅಂದವ. ಅಂದೇನಂದ ದಾಖಲೆ ಮಾಡ್ಯಾನ ಅಂತ ಇವಾಗ ಕೇಳ. ನಿಮ್ಮ ಮುಂದೆ ಮುಂಜಾನೆ ಬಾಯ್ದಾಗ ಬಿತ್ತ ಅಂದ್ರೆ ಸಂಜೆ ತೇಳ್ತಾನ, ಅದೇನ್ ದೊಡ್ಡದ? ನಾ ಮುತ್ತೆ ಏನಿದಲ್ಲ, ನಾ ಮುತ್ತೆ ಈ ಕಡೆ ಭೀಮಾ ನದಾಗ ಮುಳುಗ್ದ ಅಂದ್ರ ಆ ಕಡೆ ಕೃಷ್ಣ ನದ ತೇಳ್ತಾನ ಅಂದವ. ಏನಕ್ಕೆ ಸಾಧ್ಯ ಅದ್ರಿ? ಒಂದು ಕೆರೆ ದಾಡದಿಂದ ಇನ್ನೊಂದು ಕೆರೆ ದಾಡಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭೀಮಾ ನದಾಗ ಮುಳುಗ ಅಂದ್ರೆ ಅವ್ರ ಮುತ್ತೆ ಈ ಹೊಡ್ಕೋದ ಕೃಷ್ಣ ನದ ತೇಳ್ತಾನ ಅಂದವ. ಇವರಿಬ್ಬರ ಮಾತುಗಳನ್ನು ಕೇಳಿ ಮೂರನೇ ವ್ಯಕ್ತಿ ಅಂದ, ಇವರಿಬ್ಬರಿಗಿಂತ ಹೆಚ್ಚಿಗೆ ಹೇಳ್ಬೇಕಲ್ಲ ಅಂತ ವಿಚಾರ ಮಾಡಿ, ಯಾಕಂದ್ರೆ ಕಟ್ಟಿ ಮೇಲೆ ಕೂತು ದೊಡ್ಡ ದೊಡ್ಡ ಮಾತಾಡೋರು, ಏನೋ ಇವ್ರ ಕಡೆಯಿಂದ ಆಗೋದಿಲ್ಲ, ಏನೂ ಇಲ್ಲ. ನಿಮ್ ಇಬ್ಬರು ಮುತ್ತೇನಕ್ಕಿಂತ ನಮ್ಮ ಮುತ್ತೆ ಗಿನ್ನಿಸ್ ದಾಖಲೆ ಮಾಡ್ಯಾನ ಅಂದವ. ಇವ್ರು ಆಶ್ಚರ್ಯ ಅದು, ಏನ್ ದಾಖಲೆ ಮಾಡ್ಯಾನ? ನಿಮ್ ಮುತ್ತೆ ಮುಂಜಾನೆ ಬಾಗ ಬಿತ್ತಂದ್ರೆ ಸಂಜೆ ತೇಳ್ತಾನ, ಅದೇನ್ ದೊಡ್ಡದಾರೋ? ನಿಮ್ ಮುತ್ತೆ ಈ ಕಡೆ ಭೀಮಾನದ ಮುಡ್ದ ಅಂದ್ರೆ ಆ ಕಡೆ ಕೃಷ್ಣದ ತೇಳ್ತಾನ, ಅದೇನ್ ದೊಡ್ಡದ? ನಮ್ಮ ಮುತ್ತೆ ಏನಿದಲ್ಲ, ನಮ್ಮ ಮುತ್ತೆ ಸಂಜೆಗೆ ನೀರಿನ ಟಾಕಿಯಾಗಿ ಬಿದ್ದ ಅಂದ್ರ ಮುಂಜಾನೆ ನಡ್ದ ಬರ್ತಾನ. ಬರಕ್ ಸಾಧ್ಯ ಅದನ? ಬರಕ್ ಸಾಧ್ಯ ಅದನ್ನ ಹೇಳಿ? ಸಾಧ್ಯ ಇಲ್ಲ. ನಾವೆಲ್ಲೋ ಕಟ್ಟಿ ಮೇಲೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಆದ್ರೆ ಇಂಥ ಕಾರ್ಯಕ್ರಮ ಸಿಗಬೇಕಾಗಿತ್ತಂದ್ರೆ ಪೂರ್ವಜವರದ ಪುಣ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಸಂತೋಷವಾಗಿ ಹೇಳಬೇಕಾಗ್ತದೆ. ಇಲ್ಲಿ ಸಂಗೀತ ಇದೆ, ಸಾಹಿತ್ಯ ಇದೆ, ಕಲೆ ಇದೆ, ಅದರ ಜೊತೆಗೇನೆ ವಿಶೇಷವಾಗಿ ಸಂತ ಮಹಂತರ ಆಶೀರ್ವಚನ ಮತ್ತೆ ವಿಶೇಷವಾಗಿ ಇಲ್ಲಿ ಜಪಯಜ್ಞ ನಡೆಯಕತ್ತೈತಿ. ಒಂದು ಅಪ್ಪರಿಗಂದೆ ಯಪ್ಪ, ಮತ್ತೆ ಇವತ್ತು ಬೆಳಗಿನ ಜಾವನ ಒಂದು ಕಾರ್ಯಕ್ರಮವರೆ ಅಂದಾಗ ಇಲ್ಲಿ ಒಂದು ಊರ್ಜಾ ಶಕ್ತಿ ಅದ. ಅಪ್ಪರಂದ್ರು ಇಲ್ಲೊಂದು ಶಕ್ತಿ ಅದ ಸ್ವಾಮಿಗಳ. ಈ ಶಕ್ತಿ ಮಹಾದೇವನ ಶಕ್ತಿ ಇಲ್ಲೆಲ್ಲ ಪ್ರಜ್ವಲಿಸಕತ್ತೈತಿ. ಇಲ್ಲಿ ಬಂದು ಒಂದು ಅರ್ಧ ತಾಸು ಒಂದು ತಾಸು ಕುತ್ಕೊಂಡು ಹೋಗ್ರಿ, ಅದರ ಶಕ್ತಿ ನಿಮಗೂ ಕೂಡ ಪ್ರಾಪ್ತಿ ಆಗ್ತದೆ ಅಂತ ಈ ಭೂಮಿಯವರಾಗಿ ಏನದ ಅಂದ್ರೆ ಒಂದು ಶಕ್ತಿ ಊರ್ಜಾ ಬಂದಿದೆ. ಆ ಊರ್ಜಾವನ್ನು ತೆಗೆದುಕೊಳ್ಬೇಕಾಗಿತ್ತಂದ್ರೆ ನಾಳೆ ದಿವಸ ಏನು 2 ದಿವಸ ಬಂದಿರಿ